ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ನಾರಾಯಣ ಹೃದಯ ರಂಗೋಲಿಗೆ ಅಲಂಕಾರ ಹಾಕಿ ತೋರಿಸ್ತಾ ಇದ್ದೀನಿ. ನಿನ್ನೆ ದೇವ್ರ ಮನೆ ಕಟ್ಟಿಗೆ ಈ ರಂಗೋಲಿ ಬಿಡಿಸೀನಿ, ಆದರೆ ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಈ ರಂಗೋಲಿ ಹಾಕಿ ತೋರಿಸೋಣ ಅಂತ ಹೇಳಿ ಇವತ್ತು ಕೂಡ ಇದೇ ರಂಗೋಲಿ ಹಾಕಿ ನಿಮ್ಮೆಲ್ಲರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಚಕ್ರ ಬರೆದು ಅದಕ್ಕೆ ಹೃದಯ ರಂಗೋಲಿ ಅಲಂಕಾರ ಹಾಕಿತಾ ಇದ್ದೀವಿ. ನಿಮ್ಗೆ ಬಂದ ರೀತಿಯಲ್ಲಿ ಹೃದಯ ರಂಗೋಲಿನ ಅಲಂಕರಿಸಿರಿ. ನಾನು ಈ ರೀತಿಯಲ್ಲಿ ರಂಗೋಲಿನ ಅಲಂಕಾರ ಹಾಕ್ತಾಯಿದ್ದೀನಿ. ಹೊಸದವರು ಹೊಸಾಗ ಚಾನಲ್ದಾಗ ಜಾಯ್ನ್ ಆದವರು ಹಾರಲ್ಲ, ಅವ್ರಿಗೋಸ್ಕರ ಮತ್ತೊಂದು ಸಲ ಹೃದಯ ರಂಗೋಲಿನ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ರಂಗೋಲಿ ಬಂದರೆ ಸ್ಕಿಪ್ ಮಾಡಿರಿ. ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ಹಾಕ್ತೀನಲ್ಲ, ನಿನ್ನೆ ಈ ರಂಗೋಲಿ ಅಲಂಕರಿಸೀನಿ, ಆದರೆ ರಂಗೋಲಿ ಮಾತ್ರ ಭಾಳ ಚಲೋ ಬಂದದ. ಇದರ ಜೊತೆಗೆ 24 ಕೇಶವನಾಮ ಮತ್ತು ಕಮಲದಲ್ಲಿ ದೇವರು ಕೂತು ಆಕಾರದಲ್ಲಿ ರಂಗೋಲಿ ಅಲಂಕಾರ ಕಾಣಿಸ್ತದೆ. ರಂಗೋಲಿ ಎಲ್ಲ ಅಲಂಕಾರ ಎಲ್ಲ ಆಗಿಂದ ನೀವೆಲ್ಲರೂ ಕೂಡ ನೋಡಿ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂಥೇಳಿ ಅಂದ್ಕೊತಾ ಇದ್ದೀನಿ. ಚಾನಲ್ನ ಮಾತ್ರ ಫಾಲೋ ಆಗಿರಿ. ವಿಡಿಯೋನ ಕೊನೆತನ ನೋಡಿದರೆ ರಂಗೋಲಿ ಅಲಂಕಾರ ನಿಮಗೆ ಕೂಡ ಹಾಕಲಿಕ್ಕೆ ಈಸಿ ಆಗ್ತದೆ. ಪ್ರತಿದಿನ ಗೋವಿನ ರಂಗೋಲಿ ಮತ್ತು ಅಂಬಾರಿ 33 ಗೋಪದ್ಮ ಇವೆಲ್ಲ ರಂಗೋಲಿ ಹಾಕ್ತೀನಲ್ಲ, ಅದನ್ನು ಕೂಡ ಹಾಕಿ ತೋರಿಸ್ತೀನಿ. ಹೊಸಾಗ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಜಾಯ್ನ್ ಆಗ್ಯಾರಲ್ಲ, ಪ್ರತಿಯೊಂದು ರಂಗೋಲಿನ ಮತ್ತೊಂದು ಸಲ ಹಾಕಿ ತೋರಿಸ್ರಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರಲ್ಲ, ಅವ್ರಿಗೋಸ್ಕರ ಮತ್ತೊಂದು ಸಲ ಇವೆಲ್ಲ ರಂಗೋಲಿಗಳು ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆಲ್ಲರಿಗೆ ರಂಗೋಲಿ ಬಂದರೆ ಮಾತ್ರ ವಿಡಿಯೋನ ಸ್ಕಿಪ್ ಮಾಡಿರಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಇಷ್ಟು ಸಣ್ಣಾಗಿ ರಂಗೋಲಿ ಹೆಂಗೆ ಹಾಕ್ತೀರಿ ಅಂಥೇಳಿ. ರಂಗೋಲಿ ಹಾಕುವಾಗಲೇ ಕೈಗೆ ತೊಗೊಂಡಾಗಲೇ ಸ್ವಲ್ಪ ಪ್ರಮಾಣದಲ್ಲಿ ರಂಗೋಲಿನ ತೊಗೊಲಿಕ್ಕೆ ಪ್ರಯತ್ನ ಮಾಡಿರಿ. ಹೆಚ್ಚು ರಂಗೋಲಿ ತೊಗೊಂಡ್ರೆ ದಮ್ಮಾಗಿ ಬರ್ತದೆ. ಸ್ವಲ್ಪ ರಂಗೋಲಿ ತೊಗೊಂಡು ಹಾಕುವಾಗ ಸಣ್ಣ ಬಿಟ್ಟರೆ ನೀಟಾಗಿ ರಂಗೋಲಿ ಸಣ್ಣಾಗಿ ಕಾಣಿಸ್ತದೆ. ಪ್ರತಿಯೊಂದು ರಂಗೋಲಿದಾಗ ದೇವರನ್ನ ಆಹ್ವಾನ ಮಾಡಿಕೊಂಡು ರಂಗೋಲಿ ಹಾಕ್ರಿ. ದೈವಿಕ ರೂಪ ರಂಗೋಲಿದಲ್ಲಿ ಕಾಣಿಸ್ತದೆ. 41 ದಿವಸ ಹೃದಯ ರಂಗೋಲಿ ಅಂದರೆ ಲಕ್ಷ್ಮೀ ಹೃದಯ ರಂಗೋಲಿ ಮತ್ತು ನಾರಾಯಣ ಹೃದಯ ರಂಗೋಲಿ ಇವೆರಡು ರಂಗೋಲಿ 41 ದಿವಸ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಜೀವನದಲ್ಲಿ ಭಾಳನೇ ಬದಲಾವಣೆ ಕಾಣಿಸ್ತದೆ. ನಾನು ಪ್ರತಿನಿತ್ಯ ದಿನಾಗೂ ಹೃದಯ ರಂಗೋಲಿಗಳು ಅಲಂಕಾರ ಹಾಕ್ತೀನಿ. ಮಕ್ಕಳಿಗೆ ವಿದ್ಯಾಬುದ್ಧಿ ಮತ್ತು ಮನೆಗೆ ಯಶಸ್ಸು ಇವೆಲ್ಲ ನಾವು ಭಾವನೆ ಮಾಡಿಕೊಂಡು ಹಾಕಬೇಕು. ಇದರಲ್ಲಿಂದ ನಮಗನು ಮನಸ್ಸಿಗೆ ತೃಪ್ತಿ. ನೋಡಿರಲ್ಲ ರಂಗೋಲಿ ಅಲಂಕಾರ ಕಮಲದಲ್ಲಿ ನಾರಾಯಣ ದೇವರು ಕೂತಂಗ ಕಾಣಿಸ್ತದಲ್ಲ. ರಂಗೋಲಿ ಹಾಕುವಾಗ ಸ್ತೋತ್ರ ಏನು ಓದ್ಕೊತೀರಿ ಅಂತ ಹೇಳಿ ಮೆಸೇಜ್ ಮಾಡಿರಲ್ಲ, ನಾರಾಯಣ ವರ್ಮ ಸ್ತೋತ್ರ ಓದಿಕೊತೀನಿ. ಈಗ ನಿತ್ಯ ಹಾಕುವ ರಂಗೋಲಿ ಗೋವಿನ ರಂಗೋಲಿ ಅಲಂಕಾರ ಹಾಕ್ತಾಯಿದ್ದೀನಿ. ದಿನಾಗೂ ಇವೇ ರಂಗೋಲಿ ಹಾಕ್ತೀರಾ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರಲ್ಲ, ದಿನಾಗೂ ಇವೇ ರಂಗೋಲಿ ಹಾಕ್ತೀನಿ. ಆಗಲಿ ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ಹಾಕ್ತೀನಿ. ಒಂದೊಂದು ತಿಥಿಗೆ ಒಂದೊಂದು ವಾರಕ್ಕೆ ಒಂದೊಂದು ರಂಗೋಲಿ ಅಲಂಕಾರ ಹಾಕ್ತೀನಿ. ವಿಶೇಷ ರಂಗೋಲಿ ಇದ್ದರೆ ಮಾತ್ರ ನಿಮ್ಮೆಲ್ಲರಿಗೋಸ್ಕರ ಸಬ್ಸ್ಕ್ರೈಬರ್ಸ್ ಎಲ್ಲರೂ ರಂಗೋಲಿನ ಹಾಕಬೇಕು ಅಂತೇಳಿ ಪ್ರತಿಯೊಂದು ರಂಗೋಲಿನ ಹಾಕಿ ತೋರಿಸ್ತೀನಿ. ಈಗ ಅಂಬಾರಿ ರಂಗೋಲಿ ಅಲಂಕರಿಸ್ತಾ ಇದ್ದೀನಿ. ಆಗಿಂದ 33 ಗೋಪದ್ಮ ಅಲಂಕರಿಸೀನಿ. ಕಮಲದಲ್ಲಿ ದೇವರು ಕೂತು ಆಕಾರದಲ್ಲಿ ಅದಲ್ಲ, ಅದಕ್ಕೆ ಮತ್ತು ಕೇಶವನಾಮ ಪ್ರತಿಯೊಂದು ಪದ್ಮಕ್ಕೆ ಕೇಶವನಾಮ ಅಂದ್ಕೋತಾ ಆಹ್ವಾನ ಮಾಡ್ಕೋತಾ ಪದ್ಮಕ್ಕೆ ಅಲಂಕಾರ ಹಾಕಬೇಕು. ಪ್ರತಿಯೊಂದು ನಾಮ ಅಂದ್ಕೋತಾ ಪದ್ಮನ ರಂಗೋಲಿನ ಅಲಂಕರಿಸಬೇಕು. ಇದಕ್ಕೆ ಅರಿಶಿನ ಕುಂಕುಮಲಿಂದ ಅಲಂಕಾರ ಹಾಕಬೇಕು. ರಂಗೋಲಿ ಮಾತ್ರ ಸುಮ್ಮನೆ ಬಿಡಬಾರ್ದು, ಅರಿಶಿನ ಕುಂಕುಮ ಅಕ್ಷಿಂತಲಿಂದ ಅಲಂಕಾರ ಮಾಡ್ಕೋಬೇಕು. ರಂಗೋಲಿ ಎಲ್ಲ ಆಗಿಂದ ನೋಡಿರಿ ರಂಗೋಲಿ ಭಾಳ ಚಲೋ ಬರ್ತದೆ. ನೀವೆಲ್ಲರೂ ಕೂಡ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತೇಳಿ ಅಂದ್ಕೊತಾ ಇದ್ದೀನಿ. ರಂಗೋಲಿ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ, ಚಾನಲ್ನ ಕೂಡ ಫಾಲೋ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. चारुतर शरीर करुणा वारिनिधि भव घोर नाशन वारिजासन वन्द्य नीर
ಪಂಕಜ ಸಾರಸದ್ಗುಣ ಹೇ ರಮಾಪತೆ ಬಾರೋ ಮನೆಗೆ ಗೋವಿಂದ ನಿನ್ನಂಘ್ರಿ ಕಮಲವ ತೋರೋ ಎನಗೆ ಮುಕುಂದ ದಯದಿಂದನ್ನ ಕರಪದುಮ ಶಿರದಲ್ಲಿ ನೀಡೋ ಭಕ್ತ ಪ್ರಸನ್ನ ನಲಿದಾಡೋ ಮನದಲ್ಲಿ ಬೇಡಿ ಕೊಂಬೆನೋ ನಿನ್ನ ಆನಂದ ಘನ್ನ ಮಾಡದಿರು ಅನುಮಾನವನು ಕೊಂಡಾಡುವೆನು ಪಾದ ಮಹಿಮೆಗಳ ಜೋಡಿಸುವೆ ಕರಗಳನ್ನು ಚರಣಕ್ಕೆ ಕೂಡಿಸೋ ಚರಣಕ್ಕೆ ಕೂಡಿಸೋ ಚರಣಕ್ಕೆ ಕೂಡಿಸೋ ತವ ದಾಸ ಜನರೊಳು ಬಾರೋ ಮನೆಗೆ ಗೋವಿಂದ ಬಾರೋ ಮನೆಗೆ ಗೋವಿಂದ ವಿಷಯಗಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವುದು ಬಲ್ಲಿ ಘನ ಯುವತಿಯರ ಸುಖಲೇಸು ಎಂಬುದನ್ನು ಕೊಲ್ಲಿ ಆಸೆ ಬಿಡಿಸಿಲ್ಲಿ ಏಸು ಜನುಮದ ದೋಷದಿಂದಲಿ ಈಸುವೆನು ಇದರೊಳಗೆ ಇಂದಿಗೆ ಮೋಸವಾಯಿತು ಆದುದಾಗಲಿ ಶ್ರೀ ಶನಿ ಕೈ ಪಿಡಿದು ರಕ್ಷಿಸು ಬಾ